Good morning, student. This is a JW question which is asked in the year of 2023, and the problem statement is a block of mass 5 kg is placed at a rest on a table. So there is a block. ಅದು ಎಷ್ಟು ಕೆ ಜಿ ಐತಿ ಅಂದ್ರೆ 5 kg ಐತ್ರಿ, ಆ್ಯಂಡ್ ದಟ್ ಈಸ್ ರೆಸ್ಟ್ ಆನ್ ದ ಟೇಬಲ್. ಸೊ ಇದೊಂದೇನೋ ಟೇಬಲ್ ಅದ. ಸೊ ಈ ಟೇಬಲ್ದೊಳಗೆ ಏನಪ್ಪ ಅಂದ್ರೆ ರೆಸ್ಟ್ ಅದಂದು. ಆ್ಯಂಡ್ ಇಫ್ ಅ ಫೋರ್ಸ್ ಆಫ್ 30 ನ್ಯೂಟನ್, ಇದಕ್ಕೆ ಏನಪ್ಪ ಅಂತಂದ್ರೆ 30 ನ್ಯೂಟನ್ ಫೋರ್ಸನ್ನು ಅಪ್ಲೈ ಮಾಡತ್ತಾರ in the direction parallel to the surface of the table. ಈ ಸರ್ಫೇಸ್ ಆಫ್ ದ ಟೇಬಲಿಗೆ ಪ್ಯಾರಲಲ್ ಐತ್ರಿ. ದ ಬ್ಲಾಕ್ ಸ್ಲೈಡ್ಸ್ ಥ್ರೂ ಅ ಡಿಸ್ಟೆನ್ಸ್ ಆಫ್ 50 ಮೀಟರ್. ಈಗ ಏನಾಕೈತಿ ಅಂದ್ರೆ ಬ್ಲಾಕ್ 50 ಮೀಟರ್ ಟ್ರಾವೆಲ್ ಮಾಡ್ತೈತಿ. ಆ ಟ್ರಾವೆಲ್ ಮಾಡಬೇಕಾದ್ರೆ ಟೈಮ್ ಎಷ್ಟು ಹೋಗ್ತೈತಿ ಅಂದ್ರೆ 10 ಸೆಕೆಂಡ್ ತೊಗೊತೈತಿ. ಸೊ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಕ್ಯಾಲ್ಕುಲೇಟ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಈಗ ನೋಡ್ರಿ, ಇದು 5 kg ಏನು ಮಾಸ್ ಆಫ್ ದ ಬ್ಲಾಕ್ ಅದಲ್ಲ, ಸೊ ಇದರಲ್ಲೇ ಒಂದು ಫೋರ್ಸ್ ಏನಪ್ಪ ಅಂದ್ರೆ ಡೌನ್ವರ್ಡ್ ಡೈರೆಕ್ಷನ್ಗೆ ಆ್ಯಕ್ಟ್ ಆಕೈತಿ. ಸೊ ದಟ್ ಈಸ್ ಎಮ್ ಜಿ. ಸೊ ನ್ಯೂಟನ್ ಥರ್ಡ್ ಲಾ ಪ್ರಕಾರ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಇದಕ್ಕೆ ಅಪೋಸಿಟ್ ಆಗಿನೇ ಇನ್ನೊಂದು ಏನಪ್ಪ ಅಂದ್ರೆ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಡೆವಲಪ್ಮೆಂಟ್ ಆಕೈತಿ. ಈಗ ಈ ಆಬ್ಜೆಕ್ಟನ್ನು 30 ನ್ಯೂಟನ್ ಫೋರ್ಸದಲ್ಲೇ ಅಪ್ಲೈ ಮಾಡಿ ಪುಲ್ ಮಾಡತ್ತಾರು ಅಂತಂದ್ರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಏನಪ್ಪ ಅಂತಂದ್ರೆ ಫ್ರಿಕ್ಷನಲ್ ಫೋರ್ಸನ್ನು ಒಂದು ಡೆವಲಪ್ಮೆಂಟ್ ಆಕೈತಿ. ಹೌದ್ರಿ. ಈಗ ಏನಪ್ಪ ಅಂತಂದ್ರೆ ಈ 30 ನ್ಯೂಟನ್ ಫೋರ್ಸಿಗೆ ಈ ಆಬ್ಜೆಕ್ಟ್ ಏನಾದೈತಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಆತೈತಿ, 50 ಮೀಟರ್ ಡಿಸ್ಪ್ಲೇಸ್ಮೆಂಟ್ ಆತೈತಿ. ಸೊ ಇದು ಡಿಸ್ಪ್ಲೇಸ್ಮೆಂಟ್ ಆತೈತಿ ಅಂತಂದ್ರೆ ಅಪ್ಲೈಡ್ ಫೋರ್ಸ ಮೈನಸ್ ಫ್ರಿಕ್ಷನ್ ಫೋರ್ಸ ವ್ಯಾಲ್ಯೂ ಏನಿರ್ತೈತಿ ಅಂದ್ರೆ ಪಾಸಿಟಿವ್ ನಂಬರ್ ಇರ್ತೈತಿ. ಸೊ ಆ ಪಾಸಿಟಿವ್ ನಂಬರ್ ಸಲುವಾಗಿ ಅದೇನಪ್ಪ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಆತೈತಿ. ಸಪೋಸ್ ಈ ಅಪ್ಲೈಡ್ ಫೋರ್ಸ ಮತ್ತು ಫ್ರಿಕ್ಷನಲ್ ಫೋರ್ಸ ವ್ಯಾಲ್ಯೂ ಎರಡೂ ಈಕ್ವಲ್ ಇದ್ದು ಅಂತಂದ್ರೆ ನಮ್ಮದು ಫೈನಲ್ ಆನ್ಸರ್ 0 ಬರ್ತೈತಿ. ಆಬ್ಜೆಕ್ಟ್ ಎಲ್ಲೂ ಮೂಮೆಂಟ್ ಆಗಂಗಿಲ್ಲ, ರೆಸ್ಟಿಗನ ಉಳಿತೈತಿ. ಸೊ ಈ ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು ನಾ ಏನಂತ ಬರೀತೇನೆ ಅಂದ್ರೆ ಮಾಸ್ ಇಂಟು ಎಕ್ಸಲರೇಷನ್ ಅಂತ ಬರೀತೇನೆ ರೀ. ಎಫ್ದ ಫಾರ್ಮುಲಾ ಎಮ್ ಇಂಟು ಎ. ಇಲ್ಲಿ ನಮ್ಮದು ಒಂದೇ ಫೋರ್ಸ್ ಇಲ್ಲ, ಫೋರ್ಸಸ್ ಏನೈತಿ ಅಂತಂದ್ರೆ ಈಗ ನಾ ಬರೀ ಹಾರಿಜಾಂಟಲ್ ಫೋರ್ಸಸ್ ಅಷ್ಟು ನೋಡಿದ್ರೆ ಅಪ್ಲೈಡ್ ಫೋರ್ಸ್ ಎಫ್ ಐತ್ರಿ, ಆಮೇಲೆ ಫ್ರಿಕ್ಷನಲ್ ಫೋರ್ಸ್ ಎಫ್ ಆರ್ ಐತಿ. ಸೊ ಈಗ ಈ ಫ್ರಿಕ್ಷನಲ್ ಫೋರ್ಸ್ ನಾರ್ಮಲ್ ರಿಯಾಕ್ಷನ್ ಫೋರ್ಸಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತೈತಿ. ದಿಸ್ ಫ್ರಿಕ್ಷನಲ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಪ್ಪ ಅಂದ್ರೆ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ನು ಇರ್ತೈತಿ. ಸೊ ಈ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ತೆಗೆದ್ರೆ ಮ್ಯೂ ಇಂಟು ಎನ್. ಸೊ ದಿಸ್ ಈಸ್ ಅನದರ್ ಫಾರ್ಮುಲಾ ಫಾರ್ ಫ್ರಿಕ್ಷನಲ್ ಫೋರ್ಸ್. ಸೊ ಇದನ್ನು ನಾ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ, ಮ್ಯೂ ಇಂಟು ಎನ್. ಸೊ ದಟ್ ಈಸ್ ಈಕ್ವಲ್ ಟು ಎಮ್ ಎ. ಸೊ ಎಮ್ ಮ್ಯೂ ಆ್ಯಸ್ ಇಟ್ ಇಸ್ ರೀ. ಎನ್ ಅನ್ನೋದು ಏನಪ್ಪ ಅಂದ್ರೆ ಈ ಎನ್ ವ್ಯಾಲ್ಯೂ ಎದ್ರ ಮೇಲೆ ಡಿಪೆಂಡ್ ಇರ್ತೈತಿ ಅಂದ್ರೆ ಎಮ್ ಜಿ ಫೋರ್ಸದ ಮೇಲೆ ಡಿಪೆಂಡ್ ಇರ್ತೈತಿ ರೀ. ಹೇಳಿದ್ನಲ್ಲ, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಈ ಎಮ್ ಜಿ ವ್ಯಾಲ್ಯೂ ಜಾಸ್ತಿ ಆಯಿತು ಅಂದ್ರೆ ಈ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ನು ಜಾಸ್ತಿ ಇರ್ತೈತಿ. ಸೊ ಅದಕ್ಕೆ ಇಲ್ಲಿ ಎನ್ ಇದ್ದಲ್ಲಿ ನಾ ಏನು ಬರಿತೇನೆ ಅಂದರೆ ಎಮ್ ಇಂಟು ಜಿ ಬರಿತೇನೆ ರೀ. ಸೊ ದಿಸ್ ಈಸ್ ಎಮ್ ಎ. ಸೊ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಅಪ್ಲೈಡ್ ಫೋರ್ಸ್ 30 ನ್ಯೂಟನ್, ಮ್ಯೂ ಗೊತ್ತಿಲ್ಲ, ಅದನ್ನ ಕ್ಯಾಲ್ಕುಲೇಷನ್ಸ್ ಮಾಡೋಕೆ ಯಾರ ಎಮ್ ವ್ಯಾಲ್ಯೂ. ಸೊ ಎಮ್ ವ್ಯಾಲ್ಯೂ ಎಷ್ಟೈತಿ ಅಂತಂದ್ರೆ 5 kg ಐತ್ರಿ. ಸೊ ದಿಸ್ ಈಸ್ ಮ್ಯೂ. ಎಮ್ 5 kg ಐತಿ. ಜಿ ಎಷ್ಟು ಕೊಟ್ಟಾರಪ್ಪ ಅಂದ್ರೆ 10 ಕೊಟ್ಟಾರ. ಸೊ ಅಗೇನ್ 5. ಎಕ್ಸಲರೇಷನ್ ಸಿ, ಇಷ್ಟು ಫೋರ್ಸ್ ಹಾಕಿ ಜಗ್ಗಿದ್ರೆ 30 ನ್ಯೂಟನ್ ಫೋರ್ಸ್ ಹಾಕಿ ಜಗ್ಗಾಕತ್ತಾರ, ಹೊಳ್ಳಿ ಫ್ರಿಕ್ಷನಲ್ ಫೋರ್ಸು ಡೆವಲಪ್ಮೆಂಟ್ ಆಗೈತಿ ಅದರ ಅಪೋಸಿಟ್. ಅದಾದ್ಮೇಲೆ ಆಬ್ಜೆಕ್ಟ್ ಮೂವ್ಮೆಂಟ್ ಆಗೈತಿ ಅಂದ್ರೆ ಆ ವೆಲಾಸಿಟಿನ ಪ್ರೊಡ್ಯೂಸ್ ಮಾಡಿದಂಗೆ ಆಯಿತು. ಇನಿಷಿಯಲಿ ವೆಲಾಸಿಟಿ 0 ಇತ್ತು. ಸೊ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿಗೆ ನಾವು ಎಕ್ಸಲರೇಷನ್ ಅಂತ ಕರಿತೇವೆ. ಸೊ ಈ ಎಕ್ಸಲರೇಷನನ್ನು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ಇದೇನಪ್ಪ ಅಂದ್ರೆ ಮೋಷನಿನ 1 ಡೈಮೆನ್ಷನ್ ಐತಿ. ಸೊ ನಾನು 3 ಇಕ್ವೇಷನ್ಸ್ ಅದಾವ ರೀ. ಒಂದು ಇಕ್ವೇಷನ್ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅದ, ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅದ, ಮತ್ತು ಅದಾದಮೇಲೆ ಏನಪ್ಪ ಅಂದ್ರೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2s ಅದ. ನಾ ಇಲ್ಲಿ ಏನಪ್ಪ ಅಂದ್ರೆ ಸೆಕೆಂಡ್ ಇಕ್ವೇಷನನ್ನು ಚೂಸ್ ಮಾಡ್ತೀನಿ, ಯಾಕಂದ್ರೆ ನನಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ದೊಳಗೆ ಡಿಸ್ಟೆನ್ಸು ಕೊಟ್ಟಾರ, ಆಮೇಲೆ ಟೈಮು ಕೊಟ್ಟಾರ. ಸೊ ಹಾಗಾಗಿ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಯೂಸ್ ಮಾಡ್ತೀನಿ. ಎಸ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ 50 ಮೀಟರ, ಯು ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ 0. ಇನಿಷಿಯಲಿ ಆಬ್ಜೆಕ್ಟ್ ರೆಸ್ಟ್ ಐತಿ. ಸೊ ಇಂಟು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಟಿ ಅಂದರೆ 10 ಸ್ಕ್ವೇರ್ ಆಯ್ತು ರೀ. ಸೊ ಇದು 50 ಬರದೆ. ಸೊ ದಿಸ್ ಈಸ್ 1/2 ಎ ಟಿ ಸ್ಕ್ವೇರ್ ಅಂದರೆ ಇದು 100 ಆಯ್ತು. ಸೊ 2 ಇಂಟು 50 100, ಇದು 50 ಕ್ಯಾನ್ಸಲ್ ಆಯ್ತು ರೀ. ಸೊ ಎ ಇಸ್ ಈಕ್ವಲ್ ಟು ಏನಪ್ಪ ಅಂದ್ರೆ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬಂತು. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಸೊ 30 ಮೈನಸ್ ಮ್ಯೂ ಇಂಟು 50 ಇಸ್ ಈಕ್ವಲ್ ಟು ಏನಪ್ಪ ಅಂದ್ರೆ 5 ಇಂಟು 1. ಸೊ ಇದು 30 ರೀ, ಇದು ಮೈನಸ್, ಇದು ಪ್ಲಸ್ 5 ಐತಲ್ಲ, ಈ ಕಡೆ ಬಂದರೆ ಮೈನಸ್ ಆಯ್ತಾ. ಸೊ ಇದು 50 ಇಂಟು
ಮ್ಯೂ ಆಯಿತು. ಸೊ ದಿಸ್ ಈಸ್ 25 50 ಮ್ಯೂ. ಇದು 50 ಈ ಕಡೆ ಬಂತು ಅಂದರೆ ಡಿವೈಡೆಡ್ ಬೈ 3 ಮ್ಯೂ. ಸೊ ದಿಸ್ ಈಸ್ 1/2. ಸೊ 1/2 ಅಂತಂದ್ರೆ ಆನ್ಸರ್ ಎಷ್ಟು ಅಂದ್ರೆ 0.5. ಸೊ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಎಷ್ಟೈತಿ ಅಂತಂದ್ರೆ 0.5 ರೀ. ಥ್ಯಾಂಕ್ ಯು.